ಪ್ರಭು ನ್ಯೂಸ್ಗೆ ಸ್ವಾಗತ. ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಸಂಕೇಶ್ವರ್, ಪುರಸಭೆ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಸ್ಥಳ ಪುರಸಭೆ ಸಂಕೇಶ್ವರದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀರಂಗ್ ಕುಲಕರ್ಣಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿವಿಲ್ ನ್ಯಾಯಾಲಯ ಸಂಕೇಶ್ವರ್. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಪ್ರಕಾಶ್ ಮಠದ್, ಮುಖ್ಯಾಧಿಕಾರಿಗಳು ಪುರಸಭೆ ಸಂಕೇಶ್ವರ್. ಮುಖ್ಯ ಅತಿಥಿಗಳಾಗಿ PY ಗಸ್ತಿ, ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್. ಅದೇ ರೀತಿ ಚಂದ್ರಕಾಂತ್ ತಳವಾರ್, MRW ಹುಕ್ಕೇರಿ ತಾಲೂಕು, ಸಂತೋಷ್ ಪಾಟೀಲ್ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್. ಅದೇ ರೀತಿ ಮುರಾರಿ ಹೆಗಡೆ, UM ಪಾಟೀಲ್ ಪ್ಯಾನೆಲ್ ನ್ಯಾಯವಾದಿಗಳು, ಕಮಲಾ ಹಿರೇಮಠ್, ಉಮಾ ಬೆಟಗೇರಿ ಕಚೇರಿ ವ್ಯವಸ್ಥಾಪಕರು, SB ಖೊಡ್ಬಾಳೆ, ರಾಜು ಬಸಾಪುರಿ, LHRW, ಎಲ್ಲ ಗ್ರಾಮ ಪಂಚಾಯಿತಿ VRLWಗಳು ಮತ್ತು ಪುರಸಭೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ VRWಗಳು ಈ ಮಾಹಿತಿಯನ್ನು ಪಡೆದುಕೊಂಡರು. ಕಾನೂನು ಅರಿವು ನೆರವು ಕಾರ್ಯಕ್ರಮದ ಸಲುವಾಗಿ ಈ ಎಲ್ಲ ಸ್ಥಳಾವಕಾಶವನ್ನು ಪುರಸಭೆಯಲ್ಲಿ ಮಾಡಲಾಗಿತ್ತು. ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು. ಅರಿವು ನಿಮ್ಮದು, ನೆರವು ನಮ್ಮದು ಎಂಬ ಸಂದೇಶವನ್ನು ಸಾರಲಾಯಿತು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಆಗಸ್ಟ್ 21 ಪ್ರತಿ ವರ್ಷ ಆಗಸ್ಟ್ 21 ನಾಗರಿಕರ ದಿನಾಚರಣೆ ಎಂದು ಆಚರಿಸುತ್ತಾರೆ. ನಾಗರಿಕರಂತೆ ಯಾರು? ಯಾರಿಗೆ 60 ವರ್ಷದಿಂದ ಮೇಲ್ಪಟ್ಟಿರುತ್ತಾರೆ ಅವರೆಲ್ಲ ಹಿರಿಯ ನಾಗರಿಕರು ಅಂತೇಳಿ ನಾವು ಇದನ್ನು ಕರಿತೀವಿ. ಅದೇ ರೀತಿ 2007ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆನೂ ಜಾರಿ ತಂದಿದೆ. ನಾವು ಯಾವುದಾದ್ರೂ ಆಸ್ತಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ರೆ ಅವರು ಮಕ್ಕಳನ್ನು ಸರಿಯಾಗಿ ನೋಡೋದೇ ಇದ್ದಾಗ ನಾವು AC ಹತ್ರ, ಉಪ ಜಿಲ್ಲಾಧಿಕಾರಿ ಹತ್ರ ಹೋಗಿ ನಾವು ಅವ್ರನ್ನ ಅಲ್ಲಿ ಒಂದು ಕೇಸು ದಾಖಲು ಮಾಡ್ಬೋದು. ನಮ್ಮ ಹಕ್ಕುಗಳ ಸಲುವಾಗಿ ನಾವು ಹೋರಾಡ್ಬೋದು. ತಂದೆ ತಾಯಿ ನೋಡ್ಕೊಳ್ಳೋದು ಇದು ಮಕ್ಕಳ ಆದ್ಯ ಕರ್ತವ್ಯ. ಆ ರೀತಿ ಏನೋ ನಮ್ಮ ಆಸ್ತಿ ತಗೊಂಡು ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಿದಾಗ ನಾವು ಅವ್ರ ಕಡೆ ಹೋಗಿ AC-ಗೆ ಹೋಗಿ, ಇಲ್ಲ ನನ್ನ ಆಸ್ತಿ ಇದೆ, ನಾನು ಸ್ವಂತ ಗಳಿಸಿದ ಆಸ್ತಿ ಇದೆ, ನನ್ನ ಮಕ್ಕಳು ನನ್ನ ಆಸ್ತಿ ತೊಗೊಂಡು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದಾಗ ಅಲ್ಲಿ ನಾವು ನಮ್ಮ ಕಾನೂನುವಾಗಿ ನ್ಯಾಯಾಲಯದಲ್ಲಿ ನಾವು ಕೇಸನ್ನು ದಾಖಲಿಸಿ ನಮ್ಮ ಆಸ್ತಿಯನ್ನು ನಾವು ಹೊರಡಿ ಪಡಿಬೋದು. ಅದೇ ರೀತಿ ಒಂದು ಸಮಾಜಕ್ಕೆ ನಾಗರಿಕರು ಅತಿ ಅವಶ್ಯಕ. ಯಾಕಂದರೆ ಒಂದು ಮರಕ್ಕೆ ಹೆಂಗೆ ಬೇರುಗಳು ಬೇಕು, ಒಂದು ಸುಂದರವಾದ ಸಮಾಜಕ್ಕೆ, ಒಂದು ಸುಸ್ಥಿರವಾದ ಸಮಾಜಕ್ಕೆ ಹಿರಿಯ ನಾಗರಿಕರು ಅಷ್ಟೇ ಮಹತ್ವ ಇದೆ. ಮನೆಯಲ್ಲಿ ಅದೇ ಅಂತಾರಲ್ಲ, ಹಳೆ ಬೇರು ಫಸು ಚಿಗುರು ಸೇರಿದರೆ ಮರ ಸೊಗಸು ಅಂಥೇಳಿ. ನಮ್ಮ ಜನ್ರೇಷನ್, ನಮ್ಮ ಇದರಿಂದ ಈ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದು ಹೋಗಬೇಕಾದ್ರೆ ಇದು ಹಿರಿಯರ ಪಾತ್ರ ಅತಿ ಮಹತ್ವ ಇದೆ. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಾವು ಈಗಿನ ಆಧುನಿಕ ಜಗತ್ತಿನಲ್ಲಿ ಹಿರಿಯರಿಗೆ ನಾವು ಟೈಮೇ ಕೊಡ್ತಾ ಇಲ್ಲ. ನಮ್ಮ ಮನೆಯಿಂದ ಹಿಡ್ಕೊಂಡು ಹೇಳ್ತೀನಿ, ನಾವು ಯಾರಿಗೂ ತಂದೆ ತಾಯಿ ನಮ್ಮಿಂದ ದುಡ್ಡು ಅಥವಾ ಮನೆ ಅಥವಾ ಒಂದು AC-ನೂ ಹಾಲು ಏನೋ ಬಯಸ್ತಾ ಇಲ್ಲ. ನಮ್ಮ ಸಮಯ ಒಂದು 10 ನಿಮಿಷ ನಾವು ನಮ್ಮ ತಂದೆ ತಾಯಿ ಜೊತೆ ಕೂತು ಮಾತಾಡಿದರೆ ಅವರಷ್ಟು ಸಿಗೋ ಶಕ್ತಿ, ಅವ್ರಿಗೆ ಇರೋ ಉತ್ಸಾಹ, ಅದನ್ನು ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ಇಲ್ಲಿ ನೆರೆದಿರೋಂಥ ಎಲ್ರಿಗೂ ನಾನು ಒಂದು ಮಾತು ಹೇಳೋದು ಇಷ್ಟೇ. ಒಬ್ಬರು ಮನೆಯಲ್ಲಿ ಹಿರಿಯರಿದ್ದರೆ ಅವ್ರು ಒಂದು ಮನೆಯಲ್ಲಿ ಒಂದು ಗ್ರಂಥಾಲಯ ಇದ್ದ ಹಾಗೆ. ಒಬ್ಬ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದರೆ ಒಂದು ನಡೆದಾಡುವ ಗ್ರಂಥಾಲಯ ಇದ್ದಾಗೆ. ಮನೆಯಲ್ಲಿ ಒಬ್ಬರು ಹಿರಿಯರು ತೀರ್ಕೊಂಡ್ರೆ ಒಂದು ಗ್ರಂಥಾಲಯ ಮುಚ್ಚಿದ ಹಾಗೆ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲರೂ ಇಲ್ಲಿದ್ದವರೆಲ್ಲರೂ ತಮ್ಮ ತಂದೆ ತಾಯಿಯನ್ನು, ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ರಿ, ಅವ್ರಿಗೆ ಸಮಯ ಕೊಡ್ರಿ, ಟೈಮ್ ಕೊಡ್ರಿ. ದಿನದ ಒಂದು 10 ನಿಮಿಷ ಅವ್ರ ಸಲುವಾಗಿ ನೀವು ಕಾಯ್ದಿರಿಸ್ರಿ ಅಂತೇಳಿ ಹೇಳ್ಬೋದು. ಅದೇ ರೀತಿ ಅವರ ಪಟ್ಟ ಅನುಭವ, ಅವರು ಕಷ್ಟ ಅನುಭವ, ಅದನ್ನು ನೀವು ತಿಳ್ಕೊಡ್ರಿ. ಮುಂದಿನ ಜನಾಂಗಕ್ಕೂ ಅದನ್ನು ಪೀಳಿಗೆಗೂ ಅದನ್ನು ಮುಂದುವರಿಸ್ರಿ ಅಂಥೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಯಾರನ್ನ ಕೇಳಬೇಕು? ಸೊ ನಿಟ್ಟಿನಲ್ಲಿ ಸರ್ಕಾರ ನಮಗೇನು ಕೊಟ್ಟಂಥ ಒಂದು ಸೌಲಭ್ಯಗಳನ್ನು ಆ ಜನರಿಗೆ ತಲುಪಿಸೋಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಮಾಡ್ತೀವಿ. ನೀವು ಭಾಳಷ್ಟು ಕಡೆ ನೋಡಿರ್ತೀರಿ, ಅಲ್ಲಿ ಅಪ್ಪನ ಹೊರಗೆ ಹಾಕಿದಾರೋ, ಇಲ್ಲಿ ಅಪ್ಪನ ಹೊರಗೆ ಹಾಕಿದಾರೋ, ಅಲ್ಲಿ ಇಟ್ಟಿದಾರೋ, ಇಲ್ಲಿ ಮಾಡಿದಾರೋ ಅಂತೇಳಿ. ನೋಡಿರಿ ಎಷ್ಟು ಡೆವಲಪ್ಮೆಂಟ್ ಆಗತ್ತೆ, ಎಷ್ಟು ಡಿಜಿಟಲ್ ಡೆವಲಪ್ಮೆಂಟ್ ಆಗತ್ತೆ, ಎಷ್ಟು ಮಕ್ಕಳು ನೀವು ಚಲೋ ಶಿಕ್ಷಣ ಕೊಡ್ಸೋದ್ರಿ. ಆ ಮಕ್ಕಳು ಹೊರಗೆ ದೇಶಕ್ಕೆ ಹೋಗಿ ರೊಕ್ಕ ಮಂಡನೆ ಮಾಡ್ತಿರ್ತಾರೋ, ಅದ್ರಲ್ಲಿ ಊರಾಗ ಸತ್ತಾಗ ಅವ್ರ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬರೋಂಗಿಲ್ಲ, ಅವ್ರ ಮನೆ ಓಡಾಡ್ಸಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲು, ಈ ರೇಮಂಡ್ ಸಂಸ್ಥೆ ಮಾಲೀಕ ಇಡೀ ಎಷ್ಟೋ ದೊಡ್ಡ ಫ್ಯಾಕ್ಟ್ರಿಗೆ ಎಷ್ಟು ದೊಡ್ಡ ಕೋಟ್ಯಾಧೀಶ್ವರ ಅಂತಂದರೆ ಕೊನೆಗೆ ತನ್ನ ಆಸ್ತಿ ಎಲ್ಲ ಮಕ್ಕಳ ಮೇಲೆ ಹೆಸರು ಮೇಲೆ ಮಾಡಿದವ. ತನ್ನ ಮಕ್ಕಳ ಹೆಸರು ಮೇಲೆ ಆಸ್ತಿ ಮಾಡಿದ ನಂತರ ಸರ್ ಆ ಮಕ್ಕಳನ್ನು ಹೊರಗೆ ಹಾಕಿದ್ರು.
ಮಕ್ಕಳು ಹೊರಗೆ ಹಾಕಿದ್ರು ನಾನು ಕೊನೆ ರೋಡ್ ಮೇಲೆ ಬಿದ್ದು ಸಾಯ್ಬೇಕಾಯ್ತು. ಅದೇ ಪ್ರಕಾರ 1,74,000 ಕೋಟಿ ಆಸ್ತಿ ಹೊಂದಿರ್ತಕ್ಕಂಥ ಸಹಾರಾ ಗ್ರೂಪ್ ಅವನು ಸತ್ತಾಗ ಅವನ ಮಕ್ಕಳು ಹೊರಗಿನ ದೇಶದಿಂದ ಬಂದು ಅವನು ಯಾರೂ ಕೂಡ ಅಂತಿಮ ಸಂಸ್ಕಾರ ಮಾಡಕ್ಕೆ ಬರಲಿಲ್ಲ. ನಾವೇನು ಕೊಡ್ತಾ ಇದೀವಿ ಇವತ್ತಿಂದ ಕೂಲಿ ಮಾಡುವಂಥ ಒಬ್ಬ ಕೂಲಿ ಮಾಡುವಂಥ ವ್ಯಕ್ತಿನೋ ಅಥವಾ ಕಾಯಿಪಲ್ಯ ಮಾಡುವಂಥ ವ್ಯಕ್ತಿನೋ ಗೌಡಿ ಕೆಲಸ ಮಾಡುವ ವ್ಯಕ್ತಿನೋ ಅಂಥ ಜನರು ಮಾತ್ರ ತನ್ನ ತಂದೆ ತಾಯಿಗಳನ್ನ ಸಾಕ್ತಾರೆ. ಯಾಕಂದ್ರೆ ಕೊಟ್ಟಂಥ ಸಂಸ್ಕಾರ ನಾವು ಮಕ್ಕಳಿಗೆ ಏನು ಕೊಡಿಸೋದೇವು ಡಿಜಿಟಲ್ ಸಾಲಿ ಕೊಡೋದೇವು, ಆದರೆ ಸಂಸ್ಕಾರ ಕೊಡಲ್ಲ ಅವ್ರಿಗೆ ನಾವು. ಇವು ನಮ್ಮ ಕಾಕ ಬಾಬಾ ಅತ್ತಿ ಮಾಮ ಇವ್ರು ನಾವು ನೋಡ್ಕೋಬೇಕು, ಇವ್ರು ನಮ್ಗೆ ಮಾಡಿದರು, ನಾವು ಇವ್ರು ಸಂಸ್ಕಾರ ಕೊಡಬೇಕು, ಇದು ಕೆಲಸ ನೀವು ನಾವು. ಮತ್ತೇನು ಮಾಡ್ತಾರಪ್ಪ ಅಂದ್ರೆ ನೀವೇನು ಮಾಡ್ತೀರಿ ಹಿರಿಯರ ಆಸ್ತಿ ಗಳಿಸಿದ ನಂತರ ಭಾಳ ಮಕ್ಕಳ ಮೇಲೆ ಮಾಯ ಮಾಡಿ ತಮ್ಮ ಆಸ್ತಿ ಮಕ್ಕಳ ಹೆಸರು ಮೇಲೆ ಹಚ್ಚಿಬಿಡ್ತೀರಿ. ಯಾವಾಗ ನೀವು ಆಸ್ತಿ ಅವ್ರ ಮೈ ಮೇಲೆ ಅವ್ರ ಕಡೆ ಹಚ್ಚಿಬಿಡ್ತೀರಿ ಅವಾಗ ನಿಮ್ಗೆ ಅವ್ರು ಗಂಡ ಆಗ್ತಾರೋ ಆಸ್ತಿ ಕಸ್ಕೊಂಡು ನಿಮ್ಗೆ ಹೊರಗೆ ಹಾಕ್ಬಿಡ್ತೀರಿ. ನೆಟ್ಟು ಹೊಟ್ಟೆ ಕೊಡೋಂಗಿಲ್ಲ, ನೆಟ್ಟು ಅರಿವಿ ಕೊಡೋದಂಗಿಲ್ಲ, ಆಧಾರ ಬಿದ್ದರೆ ದವಾಖಾನೆ ತೋರಿಸಂಗಿಲ್ಲ, ನೀವೇನು ಮಾಡೋದು? ಸೊ ಈ ಹಿರಿಯ ನಾಗರಿಕ ಜೀವ ರಕ್ಷಣೆ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 21 ಪ್ರಕಾರ ನೀವು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಲಿ ಅಥವಾ DC ಆಗಲಿ ನನ್ನ ಮಗ ಇದ್ದವ ನನ್ನ ಆಸ್ತಿ ಕಸ್ಕೊಂಡು ನಾನು ಅಂತೇಳಿ ಒಂದು ಅಪ್ಲಿಕೇಶನ್ ಕೊಟ್ಟರಂತಂದ್ರೆ ಅವ್ರು ಪ್ರೊಟೆಕ್ಷನ್ ಆಫೀಸರ್ ನೇಮಕ ಮಾಡ್ತಾರೆ. ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ತಾಲೂಕಾ ಕಾನೂನು ಸೇವಾ ಸಮಿತಿ ವತಿ ಮತ್ತು ಪುರಸಭೆ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಈ ಎಲ್ಲ ಒಂದು ಸಂಯೋಗದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ನಮ್ಮ ಸಂಕೇಶ್ವರ ನ್ಯಾಯಾಲಯದ ಶ್ರೀರಂಗ್ ಕುಲಕರ್ಣಿ ಸರ್ ಅವರೇ ಮತ್ತು ಸಂಕೇಶ್ವರ ನ್ಯಾಯಾಲಯದ ಶ್ರೀ PY ಗಸ್ತಿ ಸರ್ ಅವರೇ ನ್ಯಾಯವಾದಿಗಳ ಸಂಘ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ನ್ಯಾಯವಾದಿಗಳು ಮತ್ತು ಅಧಿಕಾರಿಯವರೇ ಮತ್ತು ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮ ಸರ್ ಹೇಳಿದ್ರು ಸರ್ ಹಿರಿಯ ನಾಗರಿಕರು ಯಾರು 60 ವರ್ಷದ ಮೇಲ್ಪಟ್ಟವರು, ಬಾಲಕ, ಪ್ರೌಢಾವಸ್ಥೆ, ಮುಪ್ಪಿನ ವ್ಯವಸ್ಥೆ, ಈ ರೀತಿ ನಮ್ಮ 3 ಜೀವನ ಇರ್ತವೆ. ಬಾಲಕರಿದ್ದಾಗ ತಂದೆ ತಾಯಿಗಳು ಮಕ್ಕಳು ನೋಡಬೇಕು, ಪ್ರೌಢಾವಸ್ಥೆ ಒಳಗೆ ನಾವು ನಮ್ಮ ತಂದೆ ತಾಯಿಗಳು ನಾವು ಅನ್ನೋದೇ ಇದ್ರದ್ದು. ಎಲ್ಲರಿಗೂ ಕಾನೂನಿನ ಅವಶ್ಯಕತೆ ಅದ. ಈ ಕಾನೂನಿನಲ್ಲಿ ಯಾರೂ ಅಸಹಾಯಕರಲ್ಲ. ಈ ಕುರಿತು ಇದೇ ನಮ್ಮ ಗಸ್ತಿ ಸರ್ ಹೇಳಿದ್ದಾರೆ. ಯಾರಿಗೆ ಕಾನೂನಿನ ಒಂದು ಮಾಹಿತಿ ಬೇಕಂದ್ರೆ ಹೇಳ್ರು ಲೀಗಲ್ ಆ್ಯಡ್ ಕ್ಲಿನಿಕ್ ಅಂತ ಹೇಳಿ ಆ ವ್ಯವಸ್ಥೆ ಉತ್ತಮವಾದದ್ದು. ಯಾರಿಗೆ ಅವ್ರಿಗೆ ಕಾನೂನು ಮಾಹಿತಿ ಇಲ್ಲಪ್ಪ ಅಂತಂದ್ರೆ ನಮಗೇನೋ ಈ ರೀತಿ ಒಂದು ದೌರ್ಜನ್ಯ ನಡೀತಾ ಇದೆ ಅಂಥೇಳಿ ಅಲ್ಲಿ ಹೋಗಿ ಹೇಳಿದ ತಕ್ಷಣ ಅವರು ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳ್ತಾ ಈ ಒಂದು ಕಾನೂನಾತ್ಮಕವಾಗಿ ನಾವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅದೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರ ಜವಾಬ್ದಾರಿ ಅಂತಂದ್ರೆ ಮುಪ್ಪಿನ ವ್ಯವಸ್ಥೆ ಇರುವಂಥ ನಮ್ಮ ತಂದೆ ತಾಯಿಗಳನ್ನ ಹಿರಿಯರನ್ನ ಗೌರವಾರ್ಥವಾಗಿ ನೋಡ್ಕೊಳ್ಳೋದು ನಮ್ಮ ಮುಖ್ಯವಾದ ಜವಾಬ್ದಾರಿ ಅದು. ಯಾಕಂದ್ರೆ ನಮ್ಮನ್ನ ಸಣ್ಣ ಮಕ್ಕಳ ಹತ್ರ ಹಿಡಿದು ಈ ಒಂದು ವ್ಯವಸ್ಥೆ ಬೆಳೆಸಿರ್ತಾರೆ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ನಡೆದು ಎಂಥದಿರ್ತದನ್ನೋದು ಅವ್ರನ್ನ ಕೇಳ್ಕೊಂಡು ನೆನಪಿಟ್ಕೊಂಡು ನಾವು ಪ್ರತಿದಿನ ಬೆಳಗ್ಗೆ ನಡಿಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಕಣ್ಣಿಗೆ ಕಾಣುತ್ತ ದೇವರಂದ್ರೆ ಅದು ತಂದೆ ತಾಯಿ ಮಾತ್ರ ಅಂತೇಳಿ. ಆದ ಕಾರಣ ಎಲ್ಲರಿಗೂ ಒಂದೇ ವಿನಂತಿ, ಹಿರಿಯರನ್ನು ಗೌರವಿಸೋಣ, ಅವರನ್ನು ಪ್ರೀತಿಸೋಣ, ಅವರನ್ನು ಗೌರವಾರ್ಥವಾಗಿ ಕಾನೂನು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥ ತಮ್ಮೆಲ್ಲರೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ.